ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿನೇ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ದೇವರು ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸುವಂಥ ದೇವರು. ನನ್ನ ಮಗ, ನನ್ನ ಮಗಳೇ, ನಿನ್ನನ್ನು ಅಪಾರವಾಗಿ ಪ್ರೀತಿಸ್ತೀನಿ ಎಂಬುದಾಗಿ ದೇವ್ರು ಹೇಳ್ತಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ದೇವ್ರ ವಾಕ್ಯವನ್ನು ಧ್ಯಾನ ಮಾಡುವಾಗ ಆತನ ಕೃಪಾ ವರಗಳಿಂದ ನಮ್ಮನ್ನು ಆಶೀರ್ವದಿಸುವಂಥ ದೇವರು, ನಮ್ಮನ್ನು ಸಹಾಯ ಮಾಡುವಂಥ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಏನಂದರೆ ದೇವರ ಬೇಷರಂತದಾದ ಪ್ರೀತಿ ಅಪ್ಪಿಕೊಳ್ಳುವುದೆಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ಆತನ ಯೋಚನೆ ಏನಂದರೆ, ನನ್ನ ಮಕ್ಕಳಿಗೆ ನಾನು ಪ್ರೀತಿಸಬೇಕು. ಅವರು ಎಷ್ಟು ಕೆಟ್ಟ ಮಾರ್ಗದಲ್ಲಿ ಹೋಗಿದ್ರು ಕೂಡ ಅವರನ್ನು ಬಿಡದೆ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕೆಂಬುದೇ ಆತನ ಯೋಚನೆ ಆಗಿದೆ. ಹೌದು ಪ್ರೀತಿಯ ಮಕ್ಕಳೇ, ಈ ಲೋಕದಲ್ಲಿ ನಮ್ಮನ್ನು ಕೈ ಬಿಡೋರು ಎಷ್ಟೋ ಜನ ಆಗಿರ್ಬೋದು, ನಮ್ಮನ್ನು ಹಿಂಸೆ ಮಾಡಿರ್ಬೋದು, ಆದರೆ ದೇವರ ಪ್ರೀತಿ ಎಲ್ಲವನ್ನು ಅಗಲಿಸುತ್ತದೆ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ನಾವು ಸಂತೋಷ ಪಡಿಸ್ಬೇಕು. ದೇವರೇ, ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಲ್ಲ ಎಂಬುದಾಗಿ ಹೇಳಿದರೆ ದೇವ್ರ ಸಂತೋಷಗಳನ್ನಾಗಿದ್ದಾನೆ. ಪ್ರೀತಿಗಳ ಮಕ್ಕಳೇ, ಈ ದಿನಗಳ ಒಂದು ಕತೆ ಓದ್ತಾ ಇದೆ. ಒಂದು ಹುಡುಗಿ ಒಂದು ಊರಲ್ಲಿ ಬಹಳ ಪ್ರೀತಿಸ್ತಾ ಇದ್ರು. ಅವ್ರ ತಂದೆ ತಾಯಿಗಿನ ಗೊತ್ತಾಗದೆ ಪ್ರೀತಿಯಲ್ಲಿ ತುಂಬ ಯೌವನಸ್ಥ ಹುಡುಗಿ ತಮ್ಮ ಜೀವಿತನ ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇದ್ದರು. ಅಂಥ ಅಪಾರವಾದ ಪ್ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ದರು. ಸೇಮ್ ಶಾಲೆ, ಸೇಮ್ ಹಾಸ್ಟೆಲು ಎಲ್ಲರಲ್ಲಿ ಅವ್ರು ಓದ್ತಾ ಇದ್ರು. ಆದರೆ ಕೊನೆಯಲ್ಲಿ ಒಂದು ಹುಡುಗ, ಆತ ಸ್ನೇಹಿತ ದ್ರೋಹ ಮಾಡಿದ್ದಾನೆ ಎಂಬುದನ್ನು ನೋಡ್ತೇವೆ. ತನ್ನ ಸ್ನೇಹಿತ, ತನ್ನ ಪ್ರೀತಿ ಮಾಡುವಂಥ ಸ್ನೇಹಿತ ಅವರಿಬ್ಬರ ವಿಷಯದಲ್ಲಿ ಅವ್ರ ತಂದೆ ತಾಯಿಗೆ ಹೋಗಿ ಹೇಳ್ತಾನೆ, ಅಂಕಲ್, ಈ ಥರ ನಿಮ್ಮ ಮಗಳು ಒಂದು ಹುಡುಗಿಗೆ ನನ್ನ ಸ್ನೇಹಿತನೆಂಬುದಾಗಿ ಹೇಳಲಿಲ್ಲ, ಆದರೆ ಒಂದು ಹುಡುಗ ನಿಮ್ಮ ಹುಡುಗಿಗೆ ಪ್ರೀತಿ ಮಾಡ್ತಾನೆ ಎಂಬುದಾಗಿ ಅವ್ರ ತಂದೆಗೆ ಹೇಳ್ತಾನೆ. ಅವ್ರ ತಂದೆ ಭಾಳ ದುಃಖ ಪಡ್ತಾನೆ. ಅಯ್ಯೋ, ನನ್ನ ಮಗಳು ಈ ಥರ ಪ್ರೀತಿ ಮಾಡೋದೇ ಇಲ್ಲ, ಆ ಹುಡುಗಿ ತುಂಬ ಒಳ್ಳೆ ಹುಡುಗಿ ಎಂಬುದಾಗಿ ಆತ ಸಂತೋಷ ಪಡ್ತಾ ಇದ್ದ. ಆದರೆ ಒಂದು ಕಡೆ ತಂದೆಗೆ ಬಹಳ ದುಃಖವಾಗುತ್ತೆ. ಅಯ್ಯೋ, ನನ್ನ ಮಗಳು ಈ ಥರ ಒಂದು ಪ್ರೀತಿಯಲ್ಲಿ ಹುಚ್ಚಳಾಗಿದ್ದಾಳೆ ಎಂಬುದಾಗಿ ಆತ ಸಂಶಯ ಪಡ್ತಾನೆ. ನೋಡಿ, ನಮ್ಮ ಜೀವನದಲ್ಲಿ ನಮ್ಮ ಆತ್ಮಿಕವಾಗಿ ನಾವು ಯಾವ ರೀತಿಯಲ್ಲಿ ದೇವರನ್ನು ಪ್ರೀತಿಸಿಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿಯ ಮಕ್ಕಳೇ, ಇವರಿಬ್ಬರು ಯೌವನಸ್ಥ ಮಕ್ಕಳು ತಮ್ಮ ಜೀವಿತನೇ ಕಳ್ಕೊಂಡಿದ್ದಾರೆ ಎಂಬುದಾಗಿ ನೋಡ್ತೇವೆ. ಅದೇ ಥರ ಪರಿಸ್ಥಿತಿಯಲ್ಲಿ ಎಷ್ಟೋ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ. ಹುಡುಗ ಹುಡುಗಿ ಯೌವನಸ್ಥರ ಜೀವಿತನೇ ಅಪಾರವಾಗಿದೆ. ಪ್ರೀತಿಯಿಂದ ತಮ್ಮ ಜೀವಿತನೇ ಕಳ್ಕೊಳ್ತಾ ಇದ್ದಾರೆ. ತಂದೆ ತಾಯಿ ಪ್ರೀತಿ ಇಲ್ಲದೆ, ತಂದೆ ತಾಯಿ ಸಂಬಂಧಿಕರ ಪ್ರೀತಿ ಇಲ್ಲದೆ ಈ ಥರ ಸೈತಾನ ಶೋಧನೆಯಲ್ಲಿ ಬೀಳ್ತಾ ಇದ್ದಾರೆ. ಆದರೆ ನಮಗಾದರೂ ದೇವರ ಒಂದು ಪ್ರೀತಿ ಅಪಾರವಾಗಿದೆ. ಇದಕ್ಕೆ ಆಧಾರವಾಗಿ ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯ ನಿಮಗಾಗಿ ನಾವು ಓದ್ತೀನಿ. ಪ್ರೀತಿಯ ದೇವ ಮಕ್ಕಳೇ, ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ನೋಡಿ, ಹಾಗಾದರೆ ಈ ವಿಷಯಗಳಲ್ಲಿ ನಾವೇನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಹೆದರಿಸುವರು ಯಾರು? ಆಮೀನ್, ಹಲ್ಲೆಲೂಯಾ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಹೆದರಿಸುವರು ಯಾರು? ಈ ಲೋಕದಲ್ಲಿ ಸೈತಾನನು ವಂಚಿಸ್ತಾ ಇದ್ದಾನೆ. ಈ ಮಗನಿಗೆ, ಈ ಮಗಳಿಗೆ ಹೇಗಾದರೂ ಮಾಡಿ ವಂಚಿಸಬೇಕು, ದೇವರೊಂದು ಪ್ರೀತಿನ ದೂರ ಮಾಡಬೇಕು ಎಂಬುದಾಗಿ ಹೇಳ್ಬೋದು. ಆದರೆ ದೇವರು ಹೇಳ್ತಾನೆ, ಮಗಳೇ, ನಾನು ನಿನ್ನ ಕಡೆ ಇದ್ದೆ, ನೀನು ಭಯಪಡಬೇಡ, ನಾನು ನಿನ್ನ ಸಹಾಯ ಮಾಡುತ್ತೇನೆ ಎಂಬುದಾಗಿ ದೇವ್ರು ಕೇಳ್ತಾ ಇದ್ದೇನೆ. ಆದರೆ ನಾವು ಏನು ಉತ್ತರ ಕೊಡಬೇಕು? ದೇವರೇ, ನಾನು ಬರ್ತೀನಿ, ನೀನ ಪ್ರೀತಿಯಲ್ಲಿ ನಾನು ಇನ್ನೂ ಹೆಚ್ಚಾಗಿ ನಿನ್ನ ಮಾರ್ಗದಲ್ಲಿ ನಾನು ನಡೀತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಆತ ನಮ್ಮ ಕಡೆ ಇದ್ದರೆ ಎಲ್ಲ ಸಮಸ್ಯೆ, ಎಲ್ಲ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾನೆ. ಅದೇ ಥರ ಇಬ್ರಿಯ 13ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುವುದಾದರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತದೆ ಏನಂದರೆ, ನೋಡಿ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಅದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡುನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಆಮೇಲೆ ನೋಡಿ, ದೇವ್ರು ಹೇಳ್ತಿದ್ದಾನೆ, ಭಯಪಡಬೇಡ್ರಿ. ಮನುಷ್ಯರು ಏನು ಮಾಡ್ತಾರೆ? ಒಂದು ವೇಳೆ ನಾವು ಭಯಪಡ್ಬೋದು, ಅಯ್ಯೋ ನನಗೆ ಸಾಲ ಇದೆ, ಆ ಸಾಲಗಾರ ಏನಾದರೂ ಮಾಡ್ತಾನೆ ನನ್ನ ಕುಟುಂಬ ಎಂಬುದಾಗಿ ನಾವು ಭಯಪಡ್ಬೋದು. ಆದರೆ ದೇವರು ನಾನು ನಿನಗೆ ಸಹಾಯಕನಾಗಿದೆ, ಭಯಪಡಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಎಂಥ ದೊಡ್ಡ ಸಾಲವಿದ್ದರೂ, ಎಂಥ ಬಡತನಲ್ಲಿದ್ದರೂ ಕೂಡ
ದೇವರು ನಮಗೆ ಸಹಾಯ ಮಾಡುವಂಥ ದೇವ್ರು ಸರ್ವಶಕ್ತನಾಗಿದ್ದಾನೆ. ಆತ ಹೇಳ್ತಾನೆ, ಭಯಪಡಬೇಡಿ, ನಾನು ನಿಮ್ಮ ಕಡೆ ಇದ್ದೀನಿ, ನಾನು ಹೆದರಿಸ್ತೀನಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದನ್ನ ನಮ್ಮ ಜೀವಿತ ಆತನಿಗೆ ಒಪ್ಪಿಸಿಕೊಳ್ಳಬೇಕು ಪ್ರೀತಿ ದೇವ ಮಕ್ಕಳೇ. ಅದೇ ತರ ಆದಿಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯ ನೋಡುವಾದರೆ ಅಬ್ರಹಾಮನು ದೇವ್ರು ಕರೀತಾರೆ, ಅಬ್ರಹಾಮನೇ ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನನ್ನು ಸಂತಾನದಿಂದ ದೊಡ್ಡ ಜನಾಂಗವಾಗಿ ಮಾರ್ಪಡಿಸ್ತೀನಿ ಎಂಬುದಾಗಿ ಹೇಳುವಾಗ ಅಬ್ರಹಾಮನ ಎಷ್ಟು ಸಂತೋಷವನ್ನಾಗಿದ್ದಾನೆ. ಅದೇ ತರ ನಮ್ಮ ಜೀವಿತದಲ್ಲಿ ದೇವ್ರು ಕರೀತಾನೆ, ಮಕ್ಕಳೇ, ಮಗನೇ, ನೀನು ಬಾ, ನಾನು ನಿನಗೆ ನಿನ್ನ ಸಂಗಡ ಇದ್ದೀನಿ, ಭಯ ಪಡಬೇಡ, ನಿನ್ನನ್ನು ಗುರಾಣಿಯಾಗಿ ಕಾಪಾಡ್ತೀನಿ ಎಂಬುದಾಗಿ ಅಬ್ರಹಾಮನು ಹೇಳಿದ ಹಾಗೆ ನಿಮಗೂ ಹೇಳ್ತಾ ಇದ್ದಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ಆತನ ವಿಧೇಯತೆಯಲ್ಲಿ ನಾವು ಜೀವಿಸಬೇಕು. ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ನಮ್ಮನ್ನು ಸೈತಾನ ಹೆದರ್ಸಕ್ಕೆ ಶಕ್ತಿ ಕೊಡುವಂತ ದೇವರಾಗಿದ್ದಾನೆ. ಅದೇ ತರ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನ ನೋಡುವುದಾದ್ರೆ ಅಲ್ಲಿ ಹೀಗೆ ಹೇಳ್ತದೆ ನೋಡಿ, ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಗೊಳಗಿಂದ ಯಾರು ಕಸ್ಕೊಳ್ಳಲಾರರು. ಆಮೇಲೆ ದೇವರು ಹೇಳ್ತಾರೆ, ನನ್ನ ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಎಲ್ಲವನ್ನು ಕೊಟ್ಟಿದ್ದಾರೆ, ನಾವು ಆತನ ಮಾರ್ಗದಲ್ಲಿ ನಾವು ನಡಿಬೇಕು ಎಂಬುದಾಗಿ ದೇವರ ಆಸೆ ಆಗಿದೆ ಪ್ರೀತಿ ದೇವ ಮಕ್ಕಳೇ. ಅದೇ ತರ 42ನೇ ಅಧ್ಯಾಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 42 ಅಂತ, ಅಲ್ಲಿ ಅನೇಕರು ಆತನನ್ನು ನಂಬಿದರು. ನೋಡಿ, ದೇವರು ಅಲ್ಲಿ ಅದ್ಭುತಗಳು ಮಾಡಿದರು, ಆದರೆ ನಂಬಲಿಲ್ಲ. ನಾವು ದೇವರಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ದೇವ್ರು ನಮ್ಮ ಕಡೆ ಇದ್ದಾನೆ, ನಮಗೆ ಅದ್ಭುತ ಮಾಡ್ತಾನೆ, ನನ್ನ ರೋಗದಲ್ಲಿರುವಾಗ ನನ್ನ ಬಿಡುಗಡೆ ಕೊಡ್ತಾನೆ ಎಂಬ ನಂಬಿಕೆ ಇರಬೇಕು ಪ್ರೀತಿ ದೇವಗಳಿಗೆ. ಮಕ್ಕಳೇ, ನನ್ನನ್ನು ಸಾಲದಲ್ಲಿದೆ, ನನ್ನನ್ನು ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನಮ್ಮ ನಂಬಿಕೆ ಇರಬೇಕು. ದೇವ್ರ ವಾಕ್ಯ ಹೇಳ್ತದೆ, ನಾನು ನಿಮ್ಮ ಕಡೆ ಇದ್ದೇನೆ, ಭಯಪಡಬೇಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ತರ ನಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ದೇವ್ರು ಹೆದರ್ಸಂತ ಶಕ್ತಿ ಬಲ ಕೊಡ್ತಾನೆ. ಆದರೆ ನಾವು ದೇವರಿಗೆ ಸಮಯನ ಕೊಡಬೇಕು. ದೇವರಲ್ಲಿ ನಾನು ವಾಕ್ಯ ಪ್ರತಿದಿನ ಧ್ಯಾನಿಸಬೇಕು, ಪ್ರತಿದಿನ ಪ್ರಾರ್ಥನೆಯಲ್ಲಿ ಬೆಳೀಬೇಕು ಪ್ರೀತಿಯ ದೇವ ಮಕ್ಕಳೇ. ದೇವ್ರು ನಮ್ಮ ಕಡೆ ಇದ್ದರೆ ಯಾರನ್ನು ಏನು ಮಾಡೋಕ್ಕೆ ಆಗಲ್ಲ. ಎಂಥ ಸೈತನ್ ಬಂದಿರೂ ಕೂಡ ಎದುರಿಸುವಂಥ ಶಕ್ತಿ ನಮ್ಮನ್ನು ಕೊಡುವಂಥ ದೇವರಾಗಿದ್ದಾನೆ. ಅದೇ ಥರ ನೋಡೋದಾದ್ರೆ ಪ್ರೀತಿ ದೇವ ಮಕ್ಕಳೇ, ರೋಮಪುರದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತದೆ ಏನಂತಂದ್ರೆ ನೋಡಿ, ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು, ಆದರೆ ಪಾಪು ಹೆಚ್ಚಿದಲೇ ಕೃಪೆಯು ಎಷ್ಟು ಹೆಚ್ಚಾಗಿ ಪ್ರಬಲವಾಯಿತು. ದೇವ್ರ ಕೃಪೆ ಬಲವಾಗಿದೆ ಪ್ರೀತಿ ಮಕ್ಕಳೇ. ಆತನ ಕೃಪೆ ನಮ್ಮನ್ನು ಪ್ರಬಲವಾಗಿ ಮಾರ್ಪಡಿಸುತ್ತೆ. ನಾವೆಷ್ಟೇ ಪಾಪದಲ್ಲಿ ಇರುವಾಗಲೂ, ಎಷ್ಟೇ ಘೋರ ಪಾಪದಲ್ಲಿ ನಾವು ಇನ್ನೂ ತಪ್ಪಾಗಿ ಮಾರ್ಗದಲ್ಲಿ ನಡೆದರೂ ಕೂಡ ದೇವ್ರ ಕೃಪೆ ನಮ್ಮೊಂದಿಗೆ ಇರ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ಪಾಲ್ ಹೇಳ್ತಾನೆ, ದೇವರ ಕೃಪೆ ನಿಮ್ಮನ್ನು ಪ್ರಬಲವಾಗಿ ನಡೆಸುತ್ತೆ ಎಂಬುದಾಗಿ ಹೇಳ್ತಿದ್ದೇನೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಪಾಪದಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ಬಿಡುಗಡೆ ಕೊಡ್ತಾನೆ. ಆದರೆ ಇನ್ನೂ ಹೆಚ್ಚಾಗಿ ಪಾಪದಲ್ಲಿ ಇರದೆ ದೇವ್ರೆ ನಾನು ಮನ ತಿರುಗ್ತೀನಿ ಎಂಬುದಾಗಿ ಹೇಳ್ಬೇಕು. ದೇವ್ರೆ ಇನ್ನೂ ಹೆಚ್ಚಾಗಿ ನಿನ್ನಲ್ಲಿ ನಾನು ಬಲ ಹೊಂದುತ್ತೇನೆ, ನಿನ್ನ ಕೃಪೆಯಲ್ಲಿ ನನ್ನನ್ನು ಚೈತನ್ಯಗೊಳಿಸು ಎಂಬುದಾಗಿ ಹೇಳುವಾಗ, ಓ ನನ್ನ ಮಗಳು, ನನ್ನ ಮಗನೇ ಎಂಬುದಾಗಿ ಸಂತೋಷವಾಗಿದ್ದಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಇಂದು ತೀರ್ಮಾನ ಮಾಡಿಕೊಳ್ಬೇಕು. ಕರ್ತನ ಹೇಳ್ತಾ ಇದ್ದೇನೆ, ನಿಮ್ಮ ಕಡೆ ನಾನಿದ್ದೀನಿ, ನೀವು ಭಯಪಡಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿ ದೇವ ನೋಡಿ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಹೆದರಿಸುವವರು ಯಾರು ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ದೇವ್ರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಹೆದರಿಸುವವರು ಯಾರಿಲ್ಲ. ಎಂಥ ಸೈತಾನ್ ಬಂದರೂ ಕೂಡ ಹೆದರಿಸುವಂಥ ಶಕ್ತಿ ದೇವ್ರು ನಮ್ಮನ್ನು ಕೊಡ್ತಾನೆ. ಎಂಥ ರೋಗಗಳು ಬಂದರೂ ಕೂಡ ದೇವ್ರು ಹೆದರಿಸಂತ ಬಲ ಕೊಡ್ತಾನೆ. ಪ್ರೀತಿ ದೇವ ಮಕ್ಕಳೇ, ಆತನ ಕೃಪಾವರ ಬಲದಿಂದ ನಿಮ್ಮನ್ನು ಚೈತನ್ಯಗೊಳಿಸ್ತಾ ಇದ್ದೇನೆ. ನೀವು ಆತನನ್ನು ನಂಬಿ ಆತನಲ್ಲಿ ನಂಬಿಕೆಯಿಂದ ಜೀವಿಸಿದರೆ ದೇವರು ನಮಗೆ ಸಹಾಯಕನಾಗಿದ್ದಾನೆ. ನಾವು ಭಯಪಡಬಾರ್ದು. ಅಯ್ಯೋ ಮನುಷ್ಯ ಏನು ಮಾಡ್ತಾನೆ, ಅಯ್ಯೋ ಮನುಷ್ಯರು ಏನು ಮಾಡ್ತಾರೆ ಎಂಬುದಾಗಿ ನಾವು ಭಯಪಡದೆ ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಆತನಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ಅದ್ಭುತಗಳು ಮಾಡುವಂಥ ದೇವರು ನಮ್ಮ ಸಂಗಡ ಇದ್ದಾನೆ. ಆತನ ವಾಕ್ಯಗಳನ್ನು ದೇವ್ರು ಹೇಳ್ತಾನೆ, ಮಗಳೇ ನನ್ನನ್ನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅಪ್ಪಿಕೊಳ್ತಾ ಇದ್ದೀನಿ, ನನ್ನನ್ನು ಅಪ್ಪಿಕೊಳ್ಳು ಎಂಬುದಾಗಿ ಕರೆಯುವಾಗ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸ್ತಾನೆ. ಪ್ರೀತಿ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮಿಕವಾಗಿ ಆಶೀರ್ವದಿಸಿ ಕಾಪಾಡಿ ಎಂಬುದಾಗಿ ಹಾರೈಸ್ತೇನೆ. ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದೇನೆ, ನಾನು ಅಪ್ಪಿಕೊಳ್ತಾ ಇದ್ದೇನೆ. ನನ್ನ ಮಗಳೇ, ನನ್ನ ಮಗನೇ, ನೀನು ಬಾ, ನಾನು ನಿನಗಾಗಿ ನಿನ್ನ ಕಡೆ ಇದ್ದೆ, ನಿನ್ನನ್ನು ಎದುರಿಸುವರು ಯಾರು ಎಂಬುದಾಗಿ.
ಹೌದು ಪ್ರೀತಿ ಇದೆ ಮಕ್ಕಳೇ, ಈ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ಳೋಣ, ನಾನು ಯಾವ ಪಾಪದಲ್ಲಿ ಇದ್ದೀನಿ ಆ ಪಾಪನ ಮಾರ್ಗನ ಬಿಟ್ಟು ದೇವರೇ ನಿನ್ನ ಮಾರ್ಗದಲ್ಲಿ ನಾನು ನಡೆಯುವಂತೆ ನೀನು ಸಹಾಯ ಮಾಡಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ಸಂತೋಷವನ್ನಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುವಂಥ ದೇವರು, ಹೆಚ್ಚಾಗಿ ಬಲವಾಗಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ದಯಮಾಡಿ ಎಲ್ಲರೂ ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರೇ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ಸಾಯಂಕಾಲ ವೇಳೆಯಲ್ಲಿ ದೇವರ ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ರೋಮದರು ಹೇಳ್ತಾರೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಹೆದರಿಸುವವರು ಯಾರು ಎಂಬುದಾಗಿ. ಹೌದೇಸಪ್ಪ, ನಿನ್ನ ಪ್ರೀತಿ ಅಪಾರವಾಗಿದೆ ಅಪ್ಪ. ದೇವರೇ, ನಿನ್ನ ಪ್ರೀತಿ ಇಲ್ಲದೆ ನಮ್ಮನ್ನು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನರು ದೇವರೇ ನಿಮ್ಮ ಪ್ರೀತಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಆದರೆ ನಮಗಾದರೂ ಈ ಮಕ್ಕಳ ವಿಡಿಯೋ ನೋಡುವಾಗ ಅವರನ್ನು ಪ್ರೀತಿಸಿ, ಅವರನ್ನು ಕರುಣಿಸಿ, ಅವ್ರು ಯಾವ ಸಮಸ್ಯೆಲಿದ್ದರೂ ಅವರನ್ನು ದೇವರೇ ಎಲ್ಲದರಿಂದ ಬಿಡುಗಡೆ ಕೊಡು. ಭಯಪಡದೆ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದರೆ, ಕರುಣಾಮಯನೇ, ನೀವು ಒಳ್ಳೆ ದೇವರು, ಅದ್ಭುತ ಸ್ವರೂಪನಾಗಿದೆ ಸ್ವಾಮಿ, ನಿಮಗೆ ಸ್ತೋತ್ರ. ಎಲ್ಲ ಜನರು ನಿಮ್ಮ ಕರಗಳಪ್ಪಿಸ್ತೆ ಈ ವಿಡಿಯೋ ಯಾರು ನೋಡ್ತಾರೋ ಅವರನ್ನು ಆಶೀರ್ವದಿಸಿ ಒಳ್ಳೆಯ ರೀತಿಯಲ್ಲಿ ಕಾಪಾಡಿ ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದರೆ, ಕರುಣಾಮಯನೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.